ಮಹಾಕುಂಭದಲ್ಲಿ ದಿನದಿಂದ ದಿನಕ್ಕೆ ಜನರ ಸುನಾಮಿ ಹರಿದು ಬರ್ತಾ ಇದೆ. ಭದ್ರತಾ ಸಿಬ್ಬಂದಿ ಜನರನ್ನು ಮುಖ್ಯ ರಸ್ತೆಯಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ. 29 ದಿನದಲ್ಲಿ 43,57,00,000 ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಾಘ ಸ್ನಾನಕ್ಕೆ ಒಂದು ದಿನ ಮುಂಚಿತವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಪ್ರಯಾಗ್ರಾಜ್ ಸಂಪರ್ಕಿಸುವ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಸುಮಾರು 300 ಕಿಲೋಮೀಟರ್ವರೆಗೂ ಸಂಚಾರ ಅಸ್ತವ್ಯಸ್ತಗೊಂಡಿದೆಯಂತೆ. 300 ಕಿಲೋಮೀಟರ್, ಮೈ ಗಾಡ್, 300 ಕಿಲೋಮೀಟರ್ ಅಂತಂದರೆ ಹತ್ರ ಎಷ್ಟು ದೂರ ಆಯಿತು? 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ದೇವಭೂಮಿಗೆ ಯಾತ್ರಿಕರ ಸುನಾಮಿ ಇವತ್ತು ನೋಡಿ 29ನೇ ದಿನ. ಇವತ್ತು 29ನೇ ದಿನ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಸಾಗರ ಉಪಾಧಿಯಂತೆ ಆಗಮಿಸ್ತಾ ಇರುವಂತ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಬರುವ ಯಾತ್ರಿಕರು ಸಂಗಮಕ್ಕೆ ಆಗಮಿಸುವಂತ ಮಾರ್ಗ ಇದು ಅತಿ ಹೆಚ್ಚು ಜನ, ಯಾರೇ ಯಾತ್ರಿಕರಿದ್ರು ಕೂಡ ಅತಿ ಹೆಚ್ಚು ಜನ ಆಗಮಿಸುವಂತ ಮಾರ್ಗ ಇದು. ಇದನ್ನ ಹೊರತುಪಡಿಸಿದ್ರೆ ಈ ಲೆಫ್ಟ್ ಸೈಡ್ಗೂ ಕೂಡ ಒಂದು ಮಾರ್ಗ ಇದೆ, ಆ ಕಡೆಗೂ ಮಾರ್ಗ ಇದೆ. ಈ ರೀತಿಯ ಒಂದು 10 ಮಾರ್ಗಗಳಿದ್ದಾವೆ. ಈ ಮಾರ್ಗವಾಗಿ ಅತಿ ಹೆಚ್ಚು ಜನ ಸಂಗಮಕ್ಕೆ ಪುಣ್ಯಸ್ಥಾನಕ್ಕಾಗಿ ಬರ್ತಾರೆ. ಇಲ್ಲಿ ಬಂದ್ರೆ ನೋಡಿ, ಮೀಡಿಯಾ ಸೆಂಟರ್ ಇಲ್ಲಿ ಮುಂದ್ಗಡೆ ಕಾಣಿಸೋದು ಮೀಡಿಯಾ ಸೆಂಟರ್ನಿಂದ ಹೀಗೆ ಬಂದ್ರೆ ನಿಮಗೆ ಸಂಗಮಕ್ಕೆ ಹೋಗಬಹುದು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ, ಈ ಭಾಗದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಬರುವಂತ ಯಾತ್ರಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬಂದ್ರೆ ಅವರಿಗೆಲ್ಲವೂ ಕೂಡ ಹನುಮಾನ್ ಗಡಿ ಸೇರಿದಂತೆ ನಾಗವಾಸುಕಿ ದೇವಸ್ಥಾನವೂ ಕೂಡ ಇಲ್ಲಿ ನಿಯರ್ ಆಗುತ್ತೆ. ನೋಡಿ, ರಿಪಬ್ಲಿಕ್ ಕನ್ನಡ ಇವತ್ತಿನವರೆಗೂ ಕೂಡ ಸುಮಾರು 33 ದಿನ ಆಗಿದೆ ಈ ದೇವಭೂಮಿಗೆ ಕಾಲಿಟ್ಟು, ಈ ದೇವಭೂಮಿಯ ಮಹಾಕುಂಭ ಮೇಳದ ಕವರೇಜ್ ಅನ್ನ ಮಾಡ್ತಾ. ಇವತ್ತಿಗೆ ಮಹಾಕುಂಭ ಆರಂಭವಾಗಿ 29 ದಿನವಾಗಿದೆ. ನಾವು ಬಂದು 33 ದಿನದಿಂದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭದ ಎಲ್ಲವನ್ನು ಕೂಡ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಜನರ ಹರಿವು ಸುನಾಮಿಯಂತೆ ಸಾಗ್ತಾ ಇದೆ. ಬರುವ ಯಾತ್ರಿಕರು ನೋಡಿ ಎಷ್ಟು ಜನ ಇದ್ದಾರೆ, ಬೆಳಿಗ್ಗೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಫ್ಯಾಕ್ಚುಲಿ ಇಲ್ಲಿವರೆಗೂ ಕೂಡ ಎಷ್ಟು ಜನ ಪುಣ್ಯಸ್ನಾನ ಮಾಡಿದ್ದಾರೆ ಅಂತ ಕೇಳಿದ್ರೆ 43,57,00,000 ಜನ ಇವತ್ತಿನವರೆಗೂ ಕೂಡ ಪುಣ್ಯಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರ ಇದ್ದದ್ದು 45,46 ದಿನದಲ್ಲಿ ಪುಣ್ಯಸ್ನಾನ ಮಾಡ್ತಾರೆ ಅಂತ ಹೇಳಿ. ಆದ್ರೆ 29ನೇ ದಿನಕ್ಕೆ 43 ಕೋಟಿಯನ್ನ ದಾಟಿ ಹೋಗಾಗಿದೆ. ಇನ್ನು 12ನೇ ತಾರೀಕು ಮಹಾಕುಂಭದಲ್ಲಿ ದಿನದಿಂದ ದಿನಕ್ಕೆ ಜನರ ಸುನಾಮಿ ಹರಿದು ಬರ್ತಾ ಇದೆ. ಭದ್ರತಾ ಸಿಬ್ಬಂದಿ ಜನರನ್ನು ಮುಖ್ಯ ರಸ್ತೆಯಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ. 29 ದಿನದಲ್ಲಿ 43,57,00,000 ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಾಘ ಸ್ನಾನಕ್ಕೆ ಒಂದು ದಿನ ಮುಂಚಿತವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಪ್ರಯಾಗ್ರಾಜ್ ಸಂಪರ್ಕಿಸುವ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಸುಮಾರು 300 ಕಿಲೋಮೀಟರ್ವರೆಗೂ ಸಂಚಾರ ಅಸ್ತವ್ಯಸ್ತಗೊಂಡಿದೆಯಂತೆ. 300 ಕಿಲೋಮೀಟರ್, ಮೈ ಗಾಡ್, 300 ಕಿಲೋಮೀಟರ್ ಅಂತಂದರೆ ಹತ್ರ ಎಷ್ಟು ದೂರ ಆಯಿತು? 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ದೇವಭೂಮಿಗೆ ಯಾತ್ರಿಕರ ಸುನಾಮಿ ಇವತ್ತು ನೋಡಿ 29ನೇ ದಿನ. ಇವತ್ತು 29ನೇ ದಿನ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಸಾಗರ ಉಪಾಧಿಯಂತೆ ಆಗಮಿಸ್ತಾ ಇರುವಂತ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಬರುವ ಯಾತ್ರಿಕರು ಸಂಗಮಕ್ಕೆ ಆಗಮಿಸುವಂತ ಮಾರ್ಗ ಇದು ಅತಿ ಹೆಚ್ಚು ಜನ, ಯಾರೇ ಯಾತ್ರಿಕರಿದ್ರು ಕೂಡ ಅತಿ ಹೆಚ್ಚು ಜನ ಆಗಮಿಸುವಂತ ಮಾರ್ಗ ಇದು. ಇದನ್ನ ಹೊರತುಪಡಿಸಿದ್ರೆ ಈ ಲೆಫ್ಟ್ ಸೈಡ್ಗೂ ಕೂಡ ಒಂದು ಮಾರ್ಗ ಇದೆ, ಆ ಕಡೆಗೂ ಮಾರ್ಗ ಇದೆ. ಈ ರೀತಿಯ ಒಂದು 10 ಮಾರ್ಗಗಳಿದ್ದಾವೆ. ಈ ಮಾರ್ಗವಾಗಿ ಅತಿ ಹೆಚ್ಚು ಜನ ಸಂಗಮಕ್ಕೆ ಪುಣ್ಯಸ್ಥಾನಕ್ಕಾಗಿ ಬರ್ತಾರೆ. ಇಲ್ಲಿ ಬಂದ್ರೆ ನೋಡಿ, ಮೀಡಿಯಾ ಸೆಂಟರ್ ಇಲ್ಲಿ ಮುಂದ್ಗಡೆ ಕಾಣಿಸೋದು ಮೀಡಿಯಾ ಸೆಂಟರ್ನಿಂದ ಹೀಗೆ ಬಂದ್ರೆ ನಿಮಗೆ ಸಂಗಮಕ್ಕೆ ಹೋಗಬಹುದು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ, ಈ ಭಾಗದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಬರುವಂತ ಯಾತ್ರಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬಂದ್ರೆ ಅವರಿಗೆಲ್ಲವೂ ಕೂಡ ಹನುಮಾನ್ ಗಡಿ ಸೇರಿದಂತೆ ನಾಗವಾಸುಕಿ ದೇವಸ್ಥಾನವೂ ಕೂಡ ಇಲ್ಲಿ ನಿಯರ್ ಆಗುತ್ತೆ. ನೋಡಿ, ರಿಪಬ್ಲಿಕ್ ಕನ್ನಡ ಇವತ್ತಿನವರೆಗೂ ಕೂಡ ಸುಮಾರು 33 ದಿನ ಆಗಿದೆ ಈ ದೇವಭೂಮಿಗೆ ಕಾಲಿಟ್ಟು, ಈ ದೇವಭೂಮಿಯ ಮಹಾಕುಂಭ ಮೇಳದ ಕವರೇಜ್ ಅನ್ನ ಮಾಡ್ತಾ. ಇವತ್ತಿಗೆ ಮಹಾಕುಂಭ ಆರಂಭವಾಗಿ 29 ದಿನವಾಗಿದೆ. ನಾವು ಬಂದು 33 ದಿನದಿಂದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭದ ಎಲ್ಲವನ್ನು ಕೂಡ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಜನರ ಹರಿವು ಸುನಾಮಿಯಂತೆ ಸಾಗ್ತಾ ಇದೆ. ಬರುವ ಯಾತ್ರಿಕರು ನೋಡಿ ಎಷ್ಟು ಜನ ಇದ್ದಾರೆ, ಬೆಳಿಗ್ಗೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಫ್ಯಾಕ್ಚುಲಿ ಇಲ್ಲಿವರೆಗೂ ಕೂಡ ಎಷ್ಟು ಜನ ಪುಣ್ಯಸ್ನಾನ ಮಾಡಿದ್ದಾರೆ ಅಂತ ಕೇಳಿದ್ರೆ 43,57,00,000 ಜನ ಇವತ್ತಿನವರೆಗೂ ಕೂಡ ಪುಣ್ಯಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರ ಇದ್ದದ್ದು 45,46 ದಿನದಲ್ಲಿ ಪುಣ್ಯಸ್ನಾನ ಮಾಡ್ತಾರೆ ಅಂತ ಹೇಳಿ. ಆದ್ರೆ 29ನೇ ದಿನಕ್ಕೆ 43 ಕೋಟಿಯನ್ನ ದಾಟಿ ಹೋಗಾಗಿದೆ. ಇನ್ನು 12ನೇ ತಾರೀಕು
ಇನ್ನು ಮಹಾಕುಂಭದಲ್ಲಿ ದಿನದಿಂದ ದಿನಕ್ಕೆ ಜನರ ಸುನಾಮಿ ಹರಿದು ಬರ್ತಾ ಇದೆ. ಭದ್ರತಾ ಸಿಬ್ಬಂದಿ ಜನರನ್ನು ಮುಖ್ಯ ರಸ್ತೆಯಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ. 29 ದಿನದಲ್ಲಿ 43,57,00,000 ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಾಘ ಸ್ನಾನಕ್ಕೆ ಒಂದು ದಿನ ಮುಂಚಿತವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಪ್ರಯಾಗ್ರಾಜ್ ಸಂಪರ್ಕಿಸುವ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಸುಮಾರು 300 ಕಿಲೋಮೀಟರ್ವರೆಗೂ ಸಂಚಾರ ಅಸ್ತವ್ಯಸ್ತಗೊಂಡಿದೆಯಂತೆ. 300 ಕಿಲೋಮೀಟರ್, ಮೈ ಗಾಡ್, 300 ಕಿಲೋಮೀಟರ್ ಅಂತಂದರೆ ಹತ್ರ ಎಷ್ಟು ದೂರ ಆಯಿತು? 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ದೇವಭೂಮಿಗೆ ಯಾತ್ರಿಕರ ಸುನಾಮಿ ಇವತ್ತು ನೋಡಿ 29ನೇ ದಿನ. ಇವತ್ತು 29ನೇ ದಿನ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಸಾಗರ ಉಪಾಧಿಯಂತೆ ಆಗಮಿಸ್ತಾ ಇರುವಂತ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಬರುವ ಯಾತ್ರಿಕರು ಸಂಗಮಕ್ಕೆ ಆಗಮಿಸುವಂತ ಮಾರ್ಗ ಇದು ಅತಿ ಹೆಚ್ಚು ಜನ, ಯಾರೇ ಯಾತ್ರಿಕರಿದ್ರು ಕೂಡ ಅತಿ ಹೆಚ್ಚು ಜನ ಆಗಮಿಸುವಂತ ಮಾರ್ಗ ಇದು. ಇದನ್ನ ಹೊರತುಪಡಿಸಿದ್ರೆ ಈ ಲೆಫ್ಟ್ ಸೈಡ್ಗೂ ಕೂಡ ಒಂದು ಮಾರ್ಗ ಇದೆ, ಆ ಕಡೆಗೂ ಮಾರ್ಗ ಇದೆ. ಈ ರೀತಿಯ ಒಂದು 10 ಮಾರ್ಗಗಳಿದ್ದಾವೆ. ಈ ಮಾರ್ಗವಾಗಿ ಅತಿ ಹೆಚ್ಚು ಜನ ಸಂಗಮಕ್ಕೆ ಪುಣ್ಯಸ್ಥಾನಕ್ಕಾಗಿ ಬರ್ತಾರೆ. ಇಲ್ಲಿ ಬಂದ್ರೆ ನೋಡಿ, ಮೀಡಿಯಾ ಸೆಂಟರ್ ಇಲ್ಲಿ ಮುಂದ್ಗಡೆ ಕಾಣಿಸೋದು ಮೀಡಿಯಾ ಸೆಂಟರ್ನಿಂದ ಹೀಗೆ ಬಂದ್ರೆ ನಿಮಗೆ ಸಂಗಮಕ್ಕೆ ಹೋಗಬಹುದು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ, ಈ ಭಾಗದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಬರುವಂತ ಯಾತ್ರಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬಂದ್ರೆ ಅವರಿಗೆಲ್ಲವೂ ಕೂಡ ಹನುಮಾನ್ ಗಡಿ ಸೇರಿದಂತೆ ನಾಗವಾಸುಕಿ ದೇವಸ್ಥಾನವೂ ಕೂಡ ಇಲ್ಲಿ ನಿಯರ್ ಆಗುತ್ತೆ. ನೋಡಿ, ರಿಪಬ್ಲಿಕ್ ಕನ್ನಡ ಇವತ್ತಿನವರೆಗೂ ಕೂಡ ಸುಮಾರು 33 ದಿನ ಆಗಿದೆ ಈ ದೇವಭೂಮಿಗೆ ಕಾಲಿಟ್ಟು, ಈ ದೇವಭೂಮಿಯ ಮಹಾಕುಂಭ ಮೇಳದ ಕವರೇಜ್ ಅನ್ನ ಮಾಡ್ತಾ. ಇವತ್ತಿಗೆ ಮಹಾಕುಂಭ ಆರಂಭವಾಗಿ 29 ದಿನವಾಗಿದೆ. ನಾವು ಬಂದು 33 ದಿನದಿಂದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭದ ಎಲ್ಲವನ್ನು ಕೂಡ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಜನರ ಹರಿವು ಸುನಾಮಿಯಂತೆ ಸಾಗ್ತಾ ಇದೆ. ಬರುವ ಯಾತ್ರಿಕರು ನೋಡಿ ಎಷ್ಟು ಜನ ಇದ್ದಾರೆ, ಬೆಳಿಗ್ಗೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಫ್ಯಾಕ್ಚುಲಿ ಇಲ್ಲಿವರೆಗೂ ಕೂಡ ಎಷ್ಟು ಜನ ಪುಣ್ಯಸ್ನಾನ ಮಾಡಿದ್ದಾರೆ ಅಂತ ಕೇಳಿದ್ರೆ 43,57,00,000 ಜನ ಇವತ್ತಿನವರೆಗೂ ಕೂಡ ಪುಣ್ಯಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರ ಇದ್ದದ್ದು 45,46 ದಿನದಲ್ಲಿ ಪುಣ್ಯಸ್ನಾನ ಮಾಡ್ತಾರೆ ಅಂತ ಹೇಳಿ. ಆದ್ರೆ 29ನೇ ದಿನಕ್ಕೆ 43 ಕೋಟಿಯನ್ನ ದಾಟಿ ಹೋಗಾಗಿದೆ. ಇನ್ನು 12ನೇ ತಾರೀಕು ಮಹಾಕುಂಭದಲ್ಲಿ ದಿನದಿಂದ ದಿನಕ್ಕೆ ಜನರ ಸುನಾಮಿ ಹರಿದು ಬರ್ತಾ ಇದೆ. ಭದ್ರತಾ ಸಿಬ್ಬಂದಿ ಜನರನ್ನು ಮುಖ್ಯ ರಸ್ತೆಯಿಂದ ಡೈವರ್ಟ್ ಮಾಡ್ತಾ ಇದ್ದಾರೆ. 29 ದಿನದಲ್ಲಿ 43,57,00,000 ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಮಾಘ ಸ್ನಾನಕ್ಕೆ ಒಂದು ದಿನ ಮುಂಚಿತವಾಗಿ ಜನಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಪ್ರಯಾಗ್ರಾಜ್ ಸಂಪರ್ಕಿಸುವ ರಸ್ತೆಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಸುಮಾರು 300 ಕಿಲೋಮೀಟರ್ವರೆಗೂ ಸಂಚಾರ ಅಸ್ತವ್ಯಸ್ತಗೊಂಡಿದೆಯಂತೆ. 300 ಕಿಲೋಮೀಟರ್, ಮೈ ಗಾಡ್, 300 ಕಿಲೋಮೀಟರ್ ಅಂತಂದರೆ ಹತ್ರ ಎಷ್ಟು ದೂರ ಆಯಿತು? 300 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ದೇವಭೂಮಿಗೆ ಯಾತ್ರಿಕರ ಸುನಾಮಿ ಇವತ್ತು ನೋಡಿ 29ನೇ ದಿನ. ಇವತ್ತು 29ನೇ ದಿನ ಯಾತ್ರಿಕರ ಸುನಾಮಿ ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಸಾಗರ ಉಪಾಧಿಯಂತೆ ಆಗಮಿಸ್ತಾ ಇರುವಂತ ಯಾತ್ರಿಕರನ್ನ ತಾವು ಗಮನಿಸ್ತಾ ಇದ್ದೀರಿ. ಬರುವ ಯಾತ್ರಿಕರು ಸಂಗಮಕ್ಕೆ ಆಗಮಿಸುವಂತ ಮಾರ್ಗ ಇದು ಅತಿ ಹೆಚ್ಚು ಜನ, ಯಾರೇ ಯಾತ್ರಿಕರಿದ್ರು ಕೂಡ ಅತಿ ಹೆಚ್ಚು ಜನ ಆಗಮಿಸುವಂತ ಮಾರ್ಗ ಇದು. ಇದನ್ನ ಹೊರತುಪಡಿಸಿದ್ರೆ ಈ ಲೆಫ್ಟ್ ಸೈಡ್ಗೂ ಕೂಡ ಒಂದು ಮಾರ್ಗ ಇದೆ, ಆ ಕಡೆಗೂ ಮಾರ್ಗ ಇದೆ. ಈ ರೀತಿಯ ಒಂದು 10 ಮಾರ್ಗಗಳಿದ್ದಾವೆ. ಈ ಮಾರ್ಗವಾಗಿ ಅತಿ ಹೆಚ್ಚು ಜನ ಸಂಗಮಕ್ಕೆ ಪುಣ್ಯಸ್ಥಾನಕ್ಕಾಗಿ ಬರ್ತಾರೆ. ಇಲ್ಲಿ ಬಂದ್ರೆ ನೋಡಿ, ಮೀಡಿಯಾ ಸೆಂಟರ್ ಇಲ್ಲಿ ಮುಂದ್ಗಡೆ ಕಾಣಿಸೋದು ಮೀಡಿಯಾ ಸೆಂಟರ್ನಿಂದ ಹೀಗೆ ಬಂದ್ರೆ ನಿಮಗೆ ಸಂಗಮಕ್ಕೆ ಹೋಗಬಹುದು. ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ, ಈ ಭಾಗದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಬರುವಂತ ಯಾತ್ರಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಬಂದ್ರೆ ಅವರಿಗೆಲ್ಲವೂ ಕೂಡ ಹನುಮಾನ್ ಗಡಿ ಸೇರಿದಂತೆ ನಾಗವಾಸುಕಿ ದೇವಸ್ಥಾನವೂ ಕೂಡ ಇಲ್ಲಿ ನಿಯರ್ ಆಗುತ್ತೆ. ನೋಡಿ, ರಿಪಬ್ಲಿಕ್ ಕನ್ನಡ ಇವತ್ತಿನವರೆಗೂ ಕೂಡ ಸುಮಾರು 33 ದಿನ ಆಗಿದೆ ಈ ದೇವಭೂಮಿಗೆ ಕಾಲಿಟ್ಟು, ಈ ದೇವಭೂಮಿಯ ಮಹಾಕುಂಭ ಮೇಳದ ಕವರೇಜ್ ಅನ್ನ ಮಾಡ್ತಾ. ಇವತ್ತಿಗೆ ಮಹಾಕುಂಭ ಆರಂಭವಾಗಿ 29 ದಿನವಾಗಿದೆ. ನಾವು ಬಂದು 33 ದಿನದಿಂದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ. ಮಹಾಕುಂಭದ ಎಲ್ಲವನ್ನು ಕೂಡ ಕನ್ನಡಿಗರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಜನರ ಹರಿವು ಸುನಾಮಿಯಂತೆ ಸಾಗ್ತಾ ಇದೆ. ಬರುವ ಯಾತ್ರಿಕರು ನೋಡಿ ಎಷ್ಟು ಜನ ಇದ್ದಾರೆ, ಬೆಳಿಗ್ಗೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಫ್ಯಾಕ್ಚುಲಿ ಇಲ್ಲಿವರೆಗೂ ಕೂಡ ಎಷ್ಟು ಜನ ಪುಣ್ಯಸ್ನಾನ ಮಾಡಿದ್ದಾರೆ ಅಂತ ಕೇಳಿದ್ರೆ 43,57,00,000 ಜನ ಇವತ್ತಿನವರೆಗೂ ಕೂಡ ಪುಣ್ಯಸ್ನಾನ ಮಾಡಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ಲೆಕ್ಕಾಚಾರ ಇದ್ದದ್ದು 45,46 ದಿನದಲ್ಲಿ ಪುಣ್ಯಸ್ನಾನ ಮಾಡ್ತಾರೆ ಅಂತ ಹೇಳಿ. ಆದ್ರೆ 29ನೇ ದಿನಕ್ಕೆ 43 ಕೋಟಿಯನ್ನ ದಾಟಿ ಹೋಗಾಗಿದೆ. ಇನ್ನು 12ನೇ ತಾರೀಕು